ಬಳ್ಳಾರಿಯಲ್ಲಿ ಗಲಾಟೆಗೆ ಬಿಜೆಪಿ ಕಾರ್ಯಕರ್ತರು ಖಂಡನೆಯನ್ನ ವ್ಯಕ್ತಪಡಿಸಿದ್ದಾರೆ. ಗಂಗಾವತಿ ಬಿಜೆಪಿ ಕಾರ್ಯಕರ್ತರು ತೀವ್ರ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಗಂಗಾವತಿಯಲ್ಲಿ ಬಿಜೆಪಿ ಕಾರ್ಯಕರ್ತರು ಪ್ರತಿಭಟನೆಗಿಳಿದಿದ್ದಾರೆ. ಜನಾರ್ದನ್ ರೆಡ್ಡಿ ಮನೆ ಮುಂದೆ ನಡೆದಂತಹ ಘಟನೆಗೆ ಕಿಡಿಕಾರಿದ್ದಾರೆ. ಕೂಡಲೇ ಭರತ್ ರೆಡ್ಡಿಯನ್ನ ಅರೆಸ್ಟ್ ಮಾಡಬೇಕು ಅನ್ನುವಂತ ಒತ್ತಾಯ. ಸಿಎಂ ಗೃಹ ಸಚಿವರು ಕೂಡಲೇ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿ ಒತ್ತಾಯಿಸ್ತಾ ಇದ್ದಾರೆ. ಗಂಗಾವತಿಯಲ್ಲಿ ಮಾಜಿ ಶಾಸಕ ಪರಣ್ಣ ಮುನವಳ್ಳಿ ಈ ರೀತಿ ಕಿಡಿಕಾರಿದ್ದಾರೆ. ಬಳ್ಳಾರಿಯಲ್ಲಿ ಆದಂತಹ ಘಟನೆಗೆ ಸಂಬಂಧಪಟ್ಟಂತೆ ಈಗ ಗಂಗಾವತಿಯಲ್ಲೂ ಕೂಡ ಆಕ್ರೋಶ ಭುಗಿಲೆದ್ದಿದೆ. ಭರತ್ ರೆಡ್ಡಿ ಅವರು ಏನು ಮಾಡಿದ್ದಾರೆ, ಇದನ್ನು ನಾವು ಏನು ಪ್ರಬಲವಾಗಿ ಖಂಡನೆ ಮಾಡುವಂತಹದ್ದು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ. ಇವತ್ತು ಯಾರೇ ಶಾಸಕರಲ್ಲಿ ಮೊದಲು ಶಾಸಕರಾದವರು ಗೌರವ ಕೊಡುವಂತ ಇನ್ನೊಬ್ಬರಿಗೆ ಗೌರವ ಕೊಡುವಂತ ಒಂದು ಕಾರ್ಯವನ್ನು ಮೊದಲು ಮಾಡಬೇಕು. ಯಾಕೆಂದ್ರೆ ಗಾಲಿ ಜನಾರ್ದನ್ ರೆಡ್ಡಿ ಅವರು ಅವತ್ತು 6-7 ತನಕ ಸಹಿತ ಮಾನ್ಯ ಶಾಸಕರು ಅವತ್ತು ನಮ್ಮ ಜೊತೆಗೆ ಇಲ್ಲಿ ಚನ್ನಬಸವ ಸ್ವಾಮಿಯ ರಥೋತ್ಸವದಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. ಸುಮಾರು 7 ಗಂಟೆ ನಂತರ ಅಥವಾ 8 ಗಂಟೆ ನಂತರ ಅವರು ಬಳ್ಳಾರಿಗೆ ಹೋಗಿರ್ಬೋದು. ಆದ್ರೆ ಅವರು ಹೋಗೋಕಿನ ಸಂದರ್ಭದಲ್ಲಿ ಏನು ಅವ್ರನ್ನೇ ನೇರವಾಗಿ ಹತ್ಯೆ ಮಾಡಬೇಕನ್ನುವಂತ ಉದ್ದೇಶದಿಂದ ಇವತ್ತು ಅತ್ಯಂತ ಖಂಡನೀಯವಾದದ್ದು ಅನ್ನುವಂಥ ಮಾತನ್ನು ಸಹಿತ ಹೇಳಲೇಬೇಕಾಗ್ತದೆ. ಯಾಕೆಂದ್ರೆ ಭರತ್ ರೆಡ್ಡಿ ಅವರು ಇವತ್ತು ತಾವು ಒಬ್ಬ ಶಾಸಕರು, ಮತ್ತೊಂದು ಮಾನ್ಯ ನಮ್ಮ ಗಾಲಿ ಜನಾರ್ದನ್ ರೆಡ್ಡಿ ಅವರು ಸಹಿತ ಗಂಗಾವತಿಯ ಶಾಸಕರಾಗೋದ್ರ ಜೊತೆಗೆ ಮಾಜಿ ಸಚಿವರು ಸಹಿತ ಇದ್ದಾರೆ. ಅವರಿಗೆ ಕೊಡುವಂತ ಗೌರವವನ್ನ ಕೊಡಲೇಬೇಕಾಗಿದ್ದು ಅವರ ಆದ್ಯ ಕರ್ತವ್ಯ. ಇವತ್ತು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ನಾನು ಒತ್ತಾಯಪೂರ್ವಕವಾಗಿ ಹೇಳ್ತಾ ಇದ್ದೀನಿ, ನೀವು ದ್ವೇಷ ಭಾಷಣದ ಒಂದು ಮಸೂದೆಯನ್ನು ಪಾಸ್ ಮಾಡ್ಲಿಕ್ಕೆ ಹೋದ್ರಿ. ದ್ವೇಷ ಭಾಷಣ ಮಾಡಿದವರು ಯಾರು? ಮೊದಲು ಪ್ರಾರಂಭ ಮಾಡಿದವರು ಭರತ್ ರೆಡ್ಡಿ ಅವರು ಅನ್ನುವಂಥ ಮಾತನ್ನು ನಾವು ಈಗಾಗಲೇ ಮಾಧ್ಯಮದ ಮುಖಾಂತರ ನೋಡಿದ್ದೇವೆ. ಆಮೇಲೆ ಆ ಗುಂಡು ಯಾರಿಂದ ಬಂತು, ಗುಂಡು ಯಾವಿಂದ ಬಂತಂದ್ರೆ ಅವರ ಗನ್ಮ್ಯಾನ್ಲಿಂದ ಗುಂಡು ಇವತ್ತು ಬಂದು ಈಗಾಗಲೇ ಅಗ್ನಿ ಮಾಧ್ಯಮದಲ್ಲಿ ಪೂರ್ತಿ ಸ್ವಚ್ಛವಾಗಿ ಕಾಣ್ತಾ ಇದೆ. ಆದ ಕಾರಣ ನಿನ್ನೆ ತಾನೇ ಮಾನ್ಯ ಮುಖ್ಯಮಂತ್ರಿಗಳು ಸಹಿತ ಒಪ್ಕೊಂಡಿದ್ದಾರೆ. ಅವರು ಕೂಡ ಮಾತಾಡಕ್ಕೆ ರೆಡಿ ಇದರ ಅರ್ಥ ಏನಂದ್ರೆ ನಾರಾ ಭರತ್ ರೆಡ್ಡಿ ಅವರು ತಪ್ಪು ಮಾಡಿದ್ದಾರೆ ಅನ್ನೋದು ಈಗಾಗಲೇ ಪ್ರೂಫ್ ಆಗಿದೆ ಅನ್ನುವಂಥ ಮಾತನ್ನು ಹೇಳಲೇಬೇಕಾಗ್ತದೆ. ಆದ ಕಾರಣ ಕೂಡಲೇ ಮಾನ್ಯ ಮುಖ್ಯಮಂತ್ರಿಗಳು, ಮಾನ್ಯ ಗೃಹ ಸಚಿವರು ಕೂಡಲೇ ಅವ್ರ ಮೇಲೆ ಕ್ರಮ ತೆಗೆದುಕೊಂಡು ಜನಾರ್ದನ್ ರೆಡ್ಡಿ ಮನೆಯನ್ನ ಸುಡ್ತಾ ಇದ್ದೆ ಅಂತಾರೆ. ಭರತ್ ರೆಡ್ಡಿ ಪ್ರಚೋದನಕಾರಿ ಹೇಳಿಕೆ ನೀಡಿದ್ದಾರೆ. ಇದು ಶಿವಮೊಗ್ಗದಲ್ಲಿ ಮಾಜಿ ಗೃಹ ಸಚಿವ ಆರಗ ಜ್ಞಾನೇಂದ್ರ ಮಾತನಾಡಿದಂಥದ್ದು. ನಿಜವಾಗ್ಲೂ ಕೂಡ ಅದು ಏನು ಮಾಡ್ತಾರೆ ಅವರು ಭರತ್ ರೆಡ್ಡಿ ಅವರು ಮಾತಾಡಿದ್ದಾರೆ ಮೀಡಿಯಾಕ್ಕೆ. 5 ನಿಮಿಷ ಸಾಕಂತೆ, ಮನೆಯೆಲ್ಲ ಸುಟ್ಟು ಬುಕ್ಕಣಿ ಮಾಡಿ ಬರ್ತೀನಿ ನಾನು ಹುಟ್ಟುತ್ತಾನೆ ಶ್ರೀಮಂತ ಅಂದರೆ ದುಡ್ಡಿದ್ದು ಶ್ರೀಮಂತರು ಯಾರ ಮನೆ ಬೇಕಾದ್ರೂ ಬೆಂಕಿ ಹಚ್ಬೋದು, ಯಾರ ಮೇಲೆ ಬೇಕಾದ್ರೂ ಗುಂಡಾಕ್ಬೋದು ಅನ್ನುವಂಥ ಒಂದು ಭಾವನೆ ಇವತ್ತು ನಿರ್ಮಾಣ ಆಗಿದೆ. ಅವ್ರನ್ನ ಅರೆಸ್ಟ್ ಮಾಡಬೇಕು ತಕ್ಷಣ ಸರ್ಕಾರ. ಈ ರೀತಿ ಮಾತಾಡ್ತಾರೆ ಮೀಡಿಯಾದಲ್ಲಿದ್ದರೆ ಏನರ್ಥ? ಜನರನ್ನು ಪ್ರವೋಕ್ ಮಾಡ್ತಾ ಇದ್ದಾರೆ. ದ್ವೇಷ ಭಾಷಣದ ಬಗ್ಗೆ ಸರ್ಕಾರ ಬಿಲ್ ತರ್ತದೆ. ದ್ವೇಷ ಭಾಷಣದ ಬಗ್ಗೆ ಇದರಲ್ಲೇ ಇದೆ, ಈಗಾಗಲೇ ಇರುವಂಥ ಕಾಯ್ದೆಗಳಲ್ಲೇ ಅರೆಸ್ಟ್ ಮಾಡಲಿಕ್ಕೆ ಅವಕಾಶ ಇದೆ. ಅವ್ನು ಮಾಡಬೇಕಲ್ಲ. ಈಗ ಈ ರೀತಿ ಪ್ರಚೋದನೆ ಮಾಡಿ ಭಾಷಣ ಮಾಡೋ ಒಬ್ಬ ಶಾಸಕ ಹಿಂಗೆ ಮಾತಾಡ್ಲಿಕ್ಕಾಗತ್ತಾ? ನಿಜವಾಗ್ಲೂ ಕೂಡ ಅದು ಏನು ಮಾಡ್ತಾರೆ ಅವರು